ಸಚಿವ ಎಂಸಿಎಸ್ ಅಭಿಮಾನಿ ಬಳಗ ವತಿಯಿಂದ ಹಿರಿಯರಿಗಾಗಿ ವಿವಿಧ ಸ್ಪರ್ಧೆಗಳು 11ರ ಭಾನುವಾರದಂದು ನಡೆಯಲಿರುವ ಸ್ಪರ್ಧೆಗಳು ಸಚಿವ ಎಂಸಿಎಸ್ ಅಭಿಮಾನಿ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿರಿಯರಿಗಾಗಿ ವಿವಿಧ ರೀತಿಯ ಸ್ಪರ್ಧೆಗಳು ಏರ್ಪಡಿಸಲಾಗಿದೆ ಎಂದು ಡಾ ವಿ ಅಮರ್ ಎಚ್ಎನ್ ಮಹೇಶ್ ಬೀಡಾ ಶ್ರೀನಿವಾಸ್ ಅಶ್ವಥ್ ನಾರಾಯಣ್ ಬಾಬುರವರು ತಿಳಿಸಿದರು. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ಝಾನ್ಸಿ ಮೈದಾನದಲ್ಲಿ 11ರ ಭಾನುವಾರದಂದು ಹಿರಿಯರಿಗಾಗಿ ವಾಕಿಂಗ್, ಮಡಿಕೆ ಹೊಡೆಯುವುದು, ಗುಂಡು ಎಸೆತ, ಮ್ಯೂಸಿಕಲ್ ಚೇರ್, ಚಮಚ ಮತ್ತು ನಿಂಬೆಹಣ್ಣಿನ ಓಟ ಸೇರಿದಂತೆ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಅವರಲ್ಲಿ ಸಂಪರ್ಕಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಉಮೇಶ್, ಫಾರೂಕ್, ಕಲ್ಯಾಣ್ ರೆಡ್ಡಿ, ಆರ್ಡಿ ಮಂಜುನಾಥ್, ಎಸ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು. ಮಾಡೋಣ ಅಂತ ಹೇಳ್ತಾರೆ. ಯಾಕೆ ಈ ಹಿರಿಯ ನಾಗರಿಕರ ಒಂದು ಕ್ರೀಡಾಕೂಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಹಿರಿಯ ನಾಗರಿಕರು 60 ವರ್ಷ ಆದಮೇಲೆ ನಮಗಿನ್ನು ವಯಸ್ಸಾಯಿತು, ನಾವೇನೋ ಈ ಸಮಾಜಕ್ಕೆ ಪ್ರಯೋಜನ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮನೆ ಸೇರಿರ್ತಾರೆ. ಅಂಥವ್ರಿಗೆ ಮತ್ತೆ ಒಂದು ಉತ್ತೇಜನ ಕೊಡಲಿಕ್ಕೆ ಮತ್ತು ಆ ಹಿರಿಯ ನಾಗರಿಕರು ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು, ಸ್ವತಂತ್ರ ಹೋರಾಟಗಾರರ ನೆನಪಿನಲ್ಲಿ ಅವರಿಗೆ ಒಂದು ಕ್ರೀಡಾಕೂಟ ಒಂದು ಆಯೋಜನೆ ಮಾಡಿ, ಅದರ ಮುಖೇನ ಆಗಸ್ಟ್ 15ನೇ ತಾರೀಕು ಅವರಿಗೆ ಝಾನ್ಸಿ ಮೈದಾನದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಆದಮೇಲೆ ಒಂದು ಸನ್ಮಾನ್ಯ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ MC ಸುಧಾಕರ್ ಅಣ್ಣ ಅವರ ಒಂದು ಅವರ ಕೈಯಲ್ಲಿ ಒಂದು ಪ್ರಶಸ್ತಿಗಳನ್ನು ಕೊಡಿಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಹಿರಿಯ ನಾಗರಿಕರು ಈ ಒಂದು ಅವಕಾಶವನ್ನು ಬಳಸ್ಕೋಬೇಕು. 11ನೇ ತಾರೀಕು ಹಿರಿಯ ನಾಗರಿಕರಿಗೆ ಒಂದು 5 ಕ್ರೀಡಾಕೂಟಗಳನ್ನು, 5 ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಒಂದು ವಾಕಿಂಗ್ ಸ್ಪರ್ಧೆ, ಒಂದು ಚಮಚ ಮತ್ತು ನಿಂಬೆಹಣ್ಣಿನ ಸ್ಪರ್ಧೆ, ಇನ್ನೊಂದು ಮ್ಯೂಸಿಕಲ್ ಚೇರ್ ಅಂತ, ಇನ್ನೊಂದು ಶಾರ್ಟ್ ಪುಟ್ ಅಂತೇಳಿ, ಇನ್ನೊಂದು ಮಡಕೆ ಹೊಡೆಯೋದು ಅಂತೇಳಿ, ಈ ರೀತಿ 5 ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಹೇಳಿ ಸರ್ ಹೇಳಿ ಈ ಒಂದು ಕಾರ್ಯಕ್ರಮದ ಒಂದು ಸಂಘಟಕರು, ಆಯೋಜಕರು ನಮ್ಮ ಎಲ್ಲ ಹೆಸರುಗಳನ್ನು ಈ ಒಂದು ಕರಪತ್ರದಲ್ಲಿ ಹಾಕಿದ್ದೇವೆ, ಯಾರ್ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ. ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು, ನಮ್ಮ ಮುಖಂಡರು ಯಾರ್ಯಾರಿದ್ದಾರೆ ಎಲ್ಲರೂ, ಅವ್ರಿಗೆ ಯಾರಿಗೆ ಕರೆ ಮಾಡಿದ್ರು, ಆ ವಾರ್ಡಲ್ಲಿರ್ತಕ್ಕಂಥವ್ರು ಯಾರಿಗೆ ಕರೆ ಮಾಡಿದ್ರು ಅವ್ರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ. ಸ್ಟಾರ್ಟ್ ಅಣ್ಣ. MCS ಅಭಿಮಾನ ಬಳಗದಿಂದ 11/2/2024ರಲ್ಲಿ ಹಿರಿಯರಿಗೆ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಭಾಗವಹಿಸಲು ಇಚ್ಛಿಸಿರುವವರು ಅವರು ದಾಖಲಾತಿಗಳಲ್ಲಿ, ಈ ಪಾಂಪ್ಲೆಟ್ನಲ್ಲಿ ಕೊಟ್ಟಂಥ ದಾಖಲಾತಿಗಳನ್ನು ಕೊಟ್ಟು ಆ ದಿನ ಅವರ ಹೆಸರನ್ನು ನೋಂದಾಯಿಸಿ ಹಿರಿಯ ನಾಗರಿಕರಿಗೆ ಒಂದು ಸ್ಫೂರ್ತಿ ತಂದುಕೊಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಲು ಎಲ್ಲ ನಮ್ಮ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹಕರಿಸಿ ಈ ಒಂದು ಇದರಲ್ಲಿ ಭಾಗವಹಿಸಿ ಹಿರಿಯರಿಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ಉತ್ತೇಜನ ಕೊಡಬೇಕಂತ ನಾವು ನಮ್ಮ MCS ಬಳಗದಿಂದ ನಮ್ಮ ಎಲ್ಲರ ಪರವಾಗಿ ತಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಮ್ಮ MCS ಬಳಗದಿಂದ ಮನವಿ ಮಾಡ್ತೀವಿ. ನಮಸ್ಕಾರ. MCS ಅಭಿಮಾನ ಬಳಗದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈ ತಿಂಗಳು 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಝಾನ್ಸಿ ಮೈದಾನದಲ್ಲಿ ಹಿರಿಯರಿಗೆ 60 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ದಯವಿಟ್ಟು ಎಲ್ಲ ಚಿಂತಾಮಣಿ ನಗರದ ಹಾಗೂ ತಾಲೂಕಿನಾದ್ಯಂತ ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೂ ವಿನಂತಿ. ಸ್ವಲ್ಪ